ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ತೋರಿಸ್ತಾ ಇದ್ದೀನಿ. ಇದಕ್ಕೆ 2 ಕಲರ್ ದಾರ ಮತ್ತು 11 ನಂಬರ್ ಕ್ರೋಶೆ ಹುಕ್ಕು ತೊಗೊಂಡಿದ್ದೀನಿ. 0.7 mm ಇಂದು. ನೀವು 10 ನಂಬರಿಂದು ತಗೋಬೋದು ಅಥವಾ 7 ನಂಬರಿಂದ ತಗೋಬೋದು. ಆಮೇಲೆ ಇದಕ್ಕೆ ರಿಂಗ್ ಬೀಡ್ಸ್ ತಗೊಳ್ತಾ ಇದ್ದೀನಿ. ರಿಂಗ್ ಬೀಡ್ಸ್ ಮತ್ತು ಮಧ್ಯದಲ್ಲಿ ಹಾಕ್ಕೊಳ್ಳೋಕ್ಕೆ ರೌಂಡ್ ಬೀಡ್ಸು ಮತ್ತು ಸ್ಮಾಲ್ ಬೀಡ್ಸ್ ಕೂಡ ತಗೊಳ್ತಾ ಇದ್ದೀನಿ. ಈಗ ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿದೆ ಬ್ರೈಡಲ್ ಸಾರಿ ಕುಚ್ಚು ಡಿಸೈನು, ಹೊಸ ಡಿಸೈನು. ಫಸ್ಟು ದಾರ ಲಾಕ್ ಮಾಡಿ. ನಾನು ಡಬಲ್ ಲಾಕ್ ಯಾವಾಗಲೂ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ ಅದು. ಡಬಲ್ ಲಾಕ್ ಮಾಡಿದರೆ ಗಟ್ಟಿ ನಿಂತ್ಕೊಳ್ಳುತ್ತೆ. ಬೇಕಿದ್ರೆ ಆಮೇಲೆ ಗಮ್ ಮಾಡ್ಕೋಬೋದು ನೀವು ಆ ಕಡೆ ಲಾಸ್ಟಲ್ಲಿ. ಫಸ್ಟು ಲಾಕ್ ಮಾಡಿದ ಮೇಲೆ ಫಸ್ಟು 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಅದನ್ನು ಬಟ್ಟೆಗೆ ಅಳತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಈ ಥರ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನು, ಮತ್ತು 3 ಚೈನ್ ಮಾಡಿಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಇದನ್ನು ಅಳತೆ ನೋಡ್ಕೊಳ್ಳಿ, ಹೆಚ್ಚು ಟೈಟ್ ಆಗದ ಹಾಗೆ. ಮತ್ತೊಂದು ಸರಿ 3 ಚೈನು, ಅಂದರೆ 3 ಸಾರಿ 3 3 3 3 ಚೈನ್ನ ಬ್ಲಾಕ್ಗಳನ್ನು ಮಾಡ್ಕೋಬೇಕು. 1 2 3. ಈಗ ರಿಂಗ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ರಿಂಗ್ ಬೀಡಿಗೆ ಮಧ್ಯದಲ್ಲಿ ಒಂದು ರೌಂಡ್ ಬೀಡ್ ತಗೊಂಡು ಅದರ ಎಲ್ಲ ಹೋಲ್ಗಳಿಗೂ ಸೇರಿಸ್ಕೊಳ್ಳಿ. ರಿಂಗ್ ಬೀಡು ಮತ್ತು ರೌಂಡ್ ಬೀಡ್ನ 2 ಹೋಲ್ಗಳು, ರಿಂಗ್ ಬೀಡ್ನ ಇನ್ನೊಂದು ಕಡೆ ಹೋಲು, ಎಲ್ಲ ಕಡೆ ಹುಕ್ಕು ಸೇರಿಸ್ಕೊಂಡು ಹುಕ್ಕನ್ನು ದಾರಕ್ಕೆ ಹಿಡ್ಕೊಂಡು ಈ ಥರ ದಾರಕ್ಕೆ ಸೇರಿಸ್ಕೊಳ್ಳಿ, ಪೋಣಿಸ್ಕೊಳ್ಳಿ ಬೀಡ್ಸನ್ನು. ಅದನ್ನು ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಬಟ್ಟೆಗೆ ಸೇರಿಸ್ಕೋಬೇಕು ಅಳತೆ ನೋಡಿಕೊಂಡು. ಅದನ್ನು ಅಳತೆ ನೋಡ್ಕೋಬೇಕು, ಅಂದರೆ ಹೆಚ್ಚು ದೂರ ಸೇರಿಸ್ಕೋಬೇಡಿ, ಟೈಟ್ ಆಗುತ್ತೆ. ಮತ್ತು 3 ಚೈನ್, ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್, ಬಟ್ಟೆಗೆ ಲಾಕು. ಇನ್ನೊಂದು ಸರಿ 3 ಚೈನ್, ಬಟ್ಟೆಗೆ ಲಾಕು. ಈ ಥರ 5 ಸಾರಿ ಮಾಡ್ಕೋಬೇಕು ನೀವು. 3 ಚೈನು, ಬಟ್ಟೆಗೆ ಲಾಕು, 3 ಚೈನು, ಬಟ್ಟೆಗೆ ಲಾಕು. ಈ ಥರ 5 ಬ್ಲಾಕ್ ಮಾಡ್ಕೋಬೇಕು ಬೀಡ್ಸ್ ಆದಮೇಲೆ. ನೋಡಿ, 1 2 3 4 5. ಫಸ್ಟಿಗೆ 3 ಸಾರಿ ಬೀಡ್ ಆದಮೇಲೆ 5 ಸಾರಿ. ಈಗ ಮತ್ತೆ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ರಿಂಗ್ ಬೀಡ್ ಮಧ್ಯದಲ್ಲಿ ರೌಂಡ್ ಬೀಡ್ ಸೇರಿಸ್ಕೊಂಡು, ನೀವು ಬೇರೆ ಯಾವ್ದಾದ್ರು ಬೀಡ್ಸ್ ಇದ್ರೂ ಸೇರಿಸ್ಕೋಬೋದು. ರಿಂಗ್ ಬೀಡ್ಸೇ ಆಗಬೇಕು ಅಂತ ಏನಿಲ್ಲ, ಅಥವಾ ಮಧ್ಯದಲ್ಲಿನೂ ಇದೇ ಥರದ ರೌಂಡ್ ಬೀಡ್ಸ್ ಆಗಬೇಕು ಅಂತ ಇಲ್ಲ, ಯಾವ್ದಾದ್ರು ಬೀಡ್ಸನ್ನು ಸೇರಿಸ್ಕೋಬೋದು. ಬೀಡ್ಸ್ ಸೇರದೇನೂ ಇರ್ಬೋದು, ಬರೀ ರಿಂಗ್ ಬೀಡು ಹಾಕ್ಕೋಬೋದು. ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ, ನಿಮ್ಮ ಇಷ್ಟ. ಮತ್ತು 5 ಸಾರಿ 3 3 ಚೈನ್ ಇದೇ ಥರ ಹೋಗಬೇಕು. ನೋಡಿ, ಬೀಡ್ಸ್ ಆಗಿ 5 ಚೈನು, 5 ಸಾರಿ 3 3 ಚೈನು, ಮತ್ತು ಬೀಡ್ಸು, ಮತ್ತು 5 ಸಾರಿ 3 3 ಚೈನು, ಮತ್ತು ಬೀಡ್ಸು. ಸ್ಟಾರ್ಟಿಂಗಲ್ಲಿ 3 ಸಾರಿ ಮತ್ತು ಎಂಡಿಂಗಲ್ಲಿ 3 ಸಾರಿ. ನೋಡಿ, ಸ್ಟಾರ್ಟಿಂಗಲ್ಲಿ 3 ಸಾರಿ ಮಾಡಿದ್ದೀನಿ, 3 3 ಚೈನು. ಎಂಡಿಂಗಲ್ಲೂ 3 ಸಾರಿ ಮಾಡಬೇಕು, 2 ಆಗಿದೆ. ಈಗ ಇನ್ನೊಂದು ಮಾಡ್ತಾಯಿದ್ದೀನಿ. ಮಧ್ಯೆ ಎಲ್ಲ 5 5 ಸಾರಿ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ 3 ಸಾರಿ, ಸ್ಟಾರ್ಟಿಂಗಲ್ಲಿ 3 ಸಾರಿ ಈ ಥರ. ಈಗ ಇನ್ನೊಂದು ಸಾರಿ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಮಾಡಿ ಬಟ್ಟೆಗೆ ಲಾಕ್. ಈಗ 3 ಬ್ಲಾಕ್ ಆಯಿತು, 3 ಸಾರಿ 3 3 ಚೈನಿಂದು. ಇಲ್ಲಿಗೆ ದಾರ ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಅದನ್ನು ದಾರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ದಾರ ಕಟ್ ಮಾಡಿಕೊಂಡು ಅದನ್ನು ಆಚೆ ಎಳೀರಿ, ಟೈಟ್ ಆಗುತ್ತೆ. ಮತ್ತು ಗಮ್ ಮಾಡ್ಕೋಬೋದು. ಈಗ ಮತ್ತೆ ಸ್ಟಾರ್ಟಿಂಗಿಂದ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ಟೆಪ್ಪಿಗೆ ಸ್ಟಾರ್ಟಿಂಗಿಂದಲೇ ಸೇರಿಸ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಫಸ್ಟ್ ನೀವು ಲಾಕ್ ಮಾಡಿದ್ದೀರಲ್ವ, ಆ ಲಾಕಿನ ಒಳಗಡೆ ಸೇರಿಸ್ಕೊಳ್ಳಿ. ಬಟ್ಟೆ ಒಳಗಡೆ ಬೇಕಾಗಿಲ್ಲ, ಲಾಕಿನ ಒಳಗಡೆ. ನೀವು ಡಬಲ್ ಲಾಕ್ ಮಾಡಿ ಸೇರಿಸಿದ್ದೀರಲ್ವ, ಗಟ್ಟಿ ಇರುತ್ತೆ. ಇನ್ನೊಂದು ಸಾರಿ ಸೇರಿಸ್ಕೋಬೋದು. ಪುನಃ ಇದನ್ನು ಕೂಡ ಡಬಲ್ ಲಾಕ್ ಮಾಡಿ ಸೇರಿಸ್ತಾ ಇದ್ದೀನಿ. 2 ಸಾರಿ ಲಾಕ್ ಮಾಡಿ ಸೇರಿಸ್ತಾ ಇದ್ದೀನಿ. ಮತ್ತು 3 ಚೈನ್ ಮಾಡಿ ಅದನ್ನು ಆ ಫಸ್ಟ್ ರೌಂಡಲ್ಲಿ ಎಲ್ಲಿ ಲಾಕ್ ಮಾಡಿದ್ದೀರಲ್ವ, ಆ 3 ಚೈನು ಅದರ ಲಾಕಿನ ಒಳಗಡೆ ಸೇರಿಸ್ಕೊಳ್ಳಿ. ಬಟ್ಟೆ ಒಳಗಡೆ ಅಲ್ಲ, ಲಾಕಿನ ಒಳಗಡೆ. ಎಲ್ಲ ಲಾಕಿನ ಒಳಗಡೆನೇ ಸೇರಿಸ್ಕೊಳ್ಳಿ, ಅವಾಗ ಚೆನ್ನಾಗಿ ಬರುತ್ತೆ. ಬಟ್ಟೆ ಒಳಗಡೆ ಬೇಡ. ಮತ್ತೆ 3 ಚೈನು, ಮತ್ತು ಅದನ್ನು ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆ ಎರಡನೇ 3 ಚೈನ್ ಲಾಕದಲ್ಲಿ
ಈಗ ಬೀಡ್ ಪಕ್ಕದಲ್ಲಿ ಒಂದು 3 ಚೈನ್ ಇದೆ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ಈ ಬೀಡ್ನ ಒಳಗಡೆ ನೋಡಿ, ಇದು ರಿಂಗ್ ಬೀಡ್ ಮತ್ತು ರೌಂಡ್ ಬೀಡ್ನ ಒಳಗಡೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ದಾರ ಸುಂದ್ಕೊಂಡು ಫಸ್ಟ್ ಎರಡು ನೋಡಿ ಈ ಥರ ದಾರ ಸುಂದ್ಕೊಳ್ಳಿ. ಇದ್ರ ಒಳಗಿಂದ ದಾರ ತಗೊಂಬನ್ನಿ, ರಿಂಗ್ ಬೀಡ್ನ ಒಳಗಿಂದ ದಾರ ಕ್ರೋಶೆ ದಾರ ಸುಂದ್ಕೊಂಡು ರಿಂಗ್ ಬೀಡ್ನ ಒಳಗಿಂದ ದಾರ ತಂದು ಎರಡೊಂದು ಮಾಡ್ಕೋಬೇಕು. ಡಬಲ್ ಕ್ರೋಶೆ ನೋಡಿ, ಡಬಲ್ ಕ್ರೋಶೆ ಈ ಥರ ಫುಲ್ಲು ರಿಂಗ್ ಬೀಡ್ ಮಾಡ್ಕೊಳ್ಳಿ. ಕೌಂಟ್ ಮಾಡ್ಕೊಳ್ಳಿ ಮಾಡ್ತಾ ಇಲ್ಲಾಂದ್ರೆ ಆಮೇಲೆ ಕೌಂಟ್ ಮಾಡೋದು ಸ್ವಲ್ಪ ಕಷ್ಟ. ಮಾಡ್ತಾನೆ ಕೌಂಟ್ ಮಾಡಿದರೆ ಆಮೇಲೆ ನಿಮಗೆ ಪ್ರತಿ ಆರ್ಚೂ ಒಂದೇ ರೀತಿ ಬರುತ್ತೆ. ಈ ಥರ ಮಾಡ್ತಾ ಹೋಗಿ. ರಿಂಗ್ ಬೀಡ್ನ ಒಳಗಡೆ ಬರಬೇಕು, ಅದು ಮಧ್ಯದ ದಾರಕ್ಕೆ ಸಿಕ್ಕಾಕೋಬಾರ್ದು, ನೋಡ್ಕೊಳ್ಳಿ. ರೌಂಡ್ ಬೀಡ್ನ ಹಿಂದ್ಗಡೆ ದಾರ ಇರುತ್ತೆ, ಅದು ಟಚ್ ಆದರೆ ಸಿಕ್ಕಾಕೊಂಡ್ರೆ ಚೆನ್ನಾಗಿ ಬರಲ್ಲ, ಸಿಕ್ಕಾಕೋಬಾರ್ದು, ನೋಡ್ಕೊಳ್ಳಿ. ಬರೀ ಡಬಲ್ ಕ್ರೋಶೆ ಮಾಡ್ತಾ ಹೋಗಿ. ಈಗ ನೋಡಿ ಎಂಡಲ್ಲಿ ಅದನ್ನು ಆ ಕಡೆಯ ಬೀಡ್ನ ಆ ಕಡೆಯ 3 ಚೈನಲ್ಲಿ ಲಾಕ್ ಮಾಡಿದ್ದೀನಿ. ಇದರಲ್ಲಿ ಈಗ 13 ಡಬಲ್ ಕ್ರೋಶೆ ಹಾಕಿದ್ದೀನಿ. ಆಡ್ ನಂಬರ್ ಇರೋ ಥರನೇ ನೋಡ್ಕೊಳ್ಳಿ. ಇದನ್ನು ಆಮೇಲೆ ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನು 3 ಸಾರಿ 3 ಚೈನ್ ಮಾಡ್ಕೋಬೇಕಾಗತ್ತೆ ನೀವು. ಆವಾಗ ಆರ್ಚಲ್ಲಿ ಆಡ್ ನಂಬರ್ ಇರೋ ಥರ ನೋಡ್ಕೊಳ್ಳಿ ಡಬಲ್ ಕ್ರೋಶೆ, ಯಾಕಂದರೆ ಮುಂದಿನ ರೌಂಡಲ್ಲಿ ಒಂದು ಬಿಟ್ಟು ಒಂದಕ್ಕೆ ನಾವು ಹಾಕೋದು. ಆದ್ದರಿಂದ ನಾನು 13 ಹಾಕ್ಕೊಂಡಿದ್ದೀನಿ ಒಂದೊಂದು ಆರ್ಚಲ್ಲಿ. 3 ಚೈನ್ 3 ಸಾರಿ ಮಾಡ್ಕೊಂಡ್ಮೇಲೆ ಇನ್ನೊಂದು ಸಾರಿ 3 ಚೈನ್ ಮಾಡ್ತಾಯಿದ್ದೀನಿ. ಅದನ್ನು ಆಯಾ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ ಬೀಡ್ ಪಕ್ಕ 3 ಚೈನ್ ಇದೆಯಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬೀಡಲ್ಲಿ ಡಬಲ್ ಕ್ರೋಶೆ ಈ ಥರ ಮಾಡ್ತಾ ಹೋಗಿ. 13 ಡಬಲ್ ಕ್ರೋಶೆ ಮಾಡಿದ್ದೀನಿ. ನೀವು ಅಷ್ಟೇ ಎಷ್ಟಾಗುತ್ತೋ ನೋಡಿ ನೀವು ನಿಮ್ಮ ಬೀಡ್ಸಲ್ಲಿ. ಆದರೆ ಆಡ್ ನಂಬರ್ ಥರ 11 13 ಈ ಥರ ಇರೋ ಥರ ನೋಡ್ಕೊಳ್ಳಿ, ಯಾಕಂದರೆ ಆಮೇಲೆ ಮುಂದಿನ ರೌಂಡಲ್ಲಿ ಒಂದು ಬಿಟ್ಟು ಒಂದು ಮಾಡುವಾಗ ಕರೆಕ್ಟಾಗಿ ಬರುತ್ತೆ ನಮಗೆ. ಅದಕ್ಕೆ ಈ ಥರ ಅರ್ಚ್ ಮಾಡಿ ಎಂಡ್ ಮಾಡಿದ್ದೀನಿ. ಈಗ ಇಲ್ಲಿ ದಾರ ಕಟ್ ಮಾಡ್ತಾಯಿದ್ದೀನಿ. 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ಈಗ ಇನ್ನೊಂದು ನೆಕ್ಸ್ಟ್ ರೌಂಡು ಇದನ್ನು ಮತ್ತೆ ಹಿಂದೆ ಬ್ಯಾಕ್ ಸೈಡ್ಗೆ ದಾರ ಕಟ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ಗೆ ಗಮ್ ಮಾಡ್ಕೊಳ್ಳಿ. ಆಮೇಲೆ ಈಗ ನೆಕ್ಸ್ಟ್ ರೌಂಡ್ ಇನ್ನೊಂದು ಕಲರ್ ದಾರ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಸೆಕೆಂಡ್ ರೌಂಡ್ ಮಾಡಿದ್ದೀವಲ್ವ, ಅದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡಿನ ಲಾಕಲ್ಲಿ, ಫಸ್ಟ್ ರೌಂಡ್ ಅಲ್ಲ, ಸೆಕೆಂಡ್ ರೌಂಡಲ್ಲಿ. ಫಸ್ಟ್ 3 ಚೈನು ಇದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಈಗ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಆ ಫಸ್ಟ್ 3 ಚೈನ್ ಹತ್ತಿರ ಅಂದರೆ ಆ ಮಿಡ್ಲಲ್ಲಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈಗ ಈ ಆರ್ಚಲ್ಲಿ ಡಬಲ್ ಕ್ರೋಶೆ ಮಾಡಿದ್ದೀವಲ್ವ, ಫಸ್ಟ್ ಡಬಲ್ ಕ್ರೋಶೆಯ ಚೈನ್ ಇದೆಯಲ್ವ ಮೇಲೆ, ಅದರಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಫಸ್ಟ್ ಡಬಲ್ ಕ್ರೋಶೆ ಮೇಲೆ, ಆರ್ಚಿನ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಮತ್ತೆ 2 ಚೈನು, 2 ಚೈನ್ ಮಾಡಿಕೊಂಡು ಈಗ ಆ ಡಬಲ್ ಕ್ರೋಶೆ ಇದೆಯಲ್ವ, ಡಬಲ್ ಕ್ರೋಶೆಯ ಒಳಗಡೆಯಿಂದ ದಾರ ತೊಗೊಂಬಂದು ನೋಡಿ ಹೀಗೆ ಹಿಂದ್ಗಡೆ, ಅದರ ಹಿಂದ್ಗಡೆಯಿಂದ ದಾರ ತೊಗೊಂಬಂದು 3 ಲೂಪ್ ಆಯ್ತಲ್ವ, ಇದರಲ್ಲಿ ಫಸ್ಟ್ 2 ಲೂಪ್ ಮಾತ್ರ ಒಂದು ಮಾಡ್ಕೊಳ್ಳಿ. ಡಬಲ್ ಕ್ರೋಶೆಗೆ ನಾವು 2 ಮಾಡ್ತೀವಲ್ವ, ಈಗ ಇದು ಒಂದನ್ನು ಮಾತ್ರ ಒಂದು ಸೆಟ್ ಮಾತ್ರ, ಅಂದರೆ 2 ಲೂಪನ್ನು ಮಾತ್ರ ಒಂದು ಮಾಡ್ಕೋಬೇಕು. ಮತ್ತು ಅದೇ ಥರ ದಾರ ತೊಗೊಂಬಂದು ಫಸ್ಟಿನ 2 ಲೂಪನ್ನು ಮಾತ್ರ ಲಾಕ್ ಸೇರಿಸ್ಕೊಳ್ಳಿ, ಉಳಿದಿದ್ದು ಬಿಟ್ಟುಬಿಡಿ. ದಾರ ತಗೊಳ್ಳಿ, ಈ ಥರ ದಾರ ತನ್ನಿ, ಫಸ್ಟಿನ ಮುಂದಿನ 2 ಲೂಪ್ ಮಾತ್ರ ಲಾಕ್ ಮಾಡ್ಕೊಳ್ಳಿ, ಸೇರಿಸ್ಕೊಳ್ಳಿ, ಮತ್ತೆ ಬಿಟ್ಕೊಳ್ಳಿ. ಮತ್ತೆ ದಾರ ತಗೊಂಬಂದು ಅದೇ ರೀತಿ 5 ಸಾರಿ ಮಾಡ್ತಾಯಿದ್ದೀನಿ ಆ ಥರ. ಮತ್ತು ಮುಂದಿನ 2 ಲೂಪ್ ಮಾತ್ರ ಸೇರಿಸ್ಕೊಳ್ಳಿ, 2 ಒಂದು ಮಾಡ್ಕೊಳ್ಳಿ. ಮತ್ತೆ ದಾರ ತಗೊಳ್ಳಿ, ಮತ್ತೆ ದಾರ ತಂದು ಮುಂದಿನ 2 ಮಾತ್ರ ಒಂದು ಮಾಡ್ಕೊಳ್ಳಿ, ಮತ್ತು ಅದನ್ನು ಒಂದು ಮಾಡಿ ಎಲ್ಲವನ್ನು ಮತ್ತೆ ಲಾಕ್ ಮಾಡಿ. ದಾರ ತಂದು ಎಲ್ಲವನ್ನು ಒಂದು ಮಾಡಿಕೊಂಡು
ಲಾಸ್ಟಿಗೆ ಈಗ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. ನೋಡಿ ಈಗ ಒಂದು ಬಿಟ್ಟು ಒಂದಕ್ಕೆ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಈಗ ಫಸ್ಟಿಂದಲೇ ಹಾಕಿದ್ದಲ್ವ, 2 ಬಿಟ್ಟು 3ನೇದರಲ್ಲಿ ಡಬಲ್ ಕ್ರೋಶೆ ಚೈನು. ರಿಂಗ್ ಬೀಡಲ್ಲಿ ಡಬಲ್ ಕ್ರೋಶೆ ಆರ್ಚ್ ಮಾಡಿದ್ದೀವಲ್ಲ, ಅದರಲ್ಲಿ ಫಸ್ಟಿಂದಕ್ಕೆ ಹಾಕಿದ್ದೆ. ಈಗ ಸೆಕೆಂಡ್ ಬಿಟ್ಟು ಥರ್ಡಲ್ಲಿ ಹಾಕ್ತಾ ಇದ್ದೀನಿ ಡಬಲ್ ಕ್ರೋಶೆ. ನಾರ್ಮಲ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ 2 ಚೈನ್ ಮಾಡ್ಕೊಳ್ಳಿ. ಫಸ್ಟು 2 ಚೈನ್ ಮಾಡ್ಕೊಂಡು ಈ ಥರ ದಾರ ತಗೊಂಬಂದು ಆ ಡಬಲ್ ಕ್ರೋಶೆ ಹಿಂದ್ಗಡೆಯಿಂದ ತಂದು 3 ಲೂಪ್ ಇರುತ್ತಲ್ಲ ಡಬಲ್ ಕ್ರೋಶೆಗೆ, ಅದರಲ್ಲಿ ಫಸ್ಟಿನ 2 ಲೂಪ್ ಮಾತ್ರ ಸೇರಿಸ್ಕೋಬೇಕು, 2ನೇದು ಇಲ್ಲ. ಡಬಲ್ ಕ್ರೋಶೆ ಕಂಪ್ಲೀಟ್ ಮಾಡೋದಾದರೆ 2 ಸೇರಿಸ್ತೀವಿ, ಅದು ಕಂಪ್ಲೀಟ್ ಮಾಡೋದು ಬೇಡ. ಅದೇ ಥರ ದಾರ ತಗೊಂಬಂದು ಮತ್ತೆ ಮುಂದಿನ 2 ಕ್ರೋಶೆ ಹುಕ್ಕಲ್ಲಿರೋ ಮುಂದಿನ 2 ಲೂಪನ್ನು ಮಾತ್ರ ಒಂದೇ ಮಾಡ್ಕೋಬೇಕು. ಮತ್ತೆ ದಾರ ತಗೊಂಬನ್ನಿ, ಮತ್ತೆ ಕ್ರೋಶೆ ಇದರ ಹಿಂದಿನ ತಗೊಂಬಂದು ಮುಂದಿನ 2 ಮಾತ್ರ ಒಂದು ಮಾಡ್ಕೊಳ್ಳಿ. ಈ ಥರ ಹಿಂಗೆ 5 ಸಾರಿ ಮಾಡ್ಕೋಬೇಕು ನೀವು. ನೋಡಿ ಈ ಥರ ಇನ್ನೊಂದು ಸಾರಿ ಮಾಡಿ. ಈಗ ಮತ್ತೆ ದಾರ ತಗೊಂಡು ಎಲ್ಲವನ್ನು ಒಂದು ಮಾಡಿ, ಉಳಿದಿರೋದೆಲ್ಲವನ್ನು ಆ ಮೇಲೆ ಬಿಟ್ಟಿರ್ತೀವಲ್ವ ಅದೆಲ್ಲ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಬೀಡ್ ಸೇರಿಸಿ ಇದೇ ಥರ ಮಾಡ್ತಾಯಿದ್ವಿ. ಮತ್ತು ಒಂದು ಬಿಟ್ಟು ಒಂದು ನೆಕ್ಸ್ಟು ಡೈರೆಕ್ಟ್ ಒಂದೇ ಅಲ್ಲ, ಒಂದು ಬಿಟ್ಟು ಒಂದಕ್ಕೆ ಮಾಡ್ಕೋಬೇಕು. ಇಲ್ಲಿ 2 ಚೈನ್ ತಗೊಳ್ಳಿ, 2 ಚೈನ್ ತಗೊಂಡು ಮಾಡಿ, 2 ಚೈನ್ ಮಾಡಿದ್ದೀನಿ. ಅಲ್ಲಿ 2 ಚೈನ್ ಮಾಡಿಬಿಟ್ಟು ಈ ಥರ ಮುಂದಿನ 2 ಲೂಪ್ಗಳು ಮಾತ್ರ ಲಾಕ್ ಮಾಡ್ತಾ ಹೋಗಿ. ಇದು ಸ್ವಲ್ಪ ಸ್ಪೀಡ್ ಮಾಡ್ತಾಯಿದ್ದೀನಿ ನಾನು, ವಿಡಿಯೋ ಉದ್ದ ಆಗ್ತಾಯಿದೆ. ಫಸ್ಟಿನ 2 ರಿಪೀಟ್ ಮಾಡಿ ನೋಡ್ಕೊಳ್ಳಿ, ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಬ್ಯಾಕಿಗೆ ಬಂದು ನೋಡ್ಕೊಳ್ಳಿ ಹೆಂಗೆ ಮಾಡಿದ್ದಂತ. ಇನ್ನೊಂದು ಸರಿ 5 ಸಾರಿ ಮಾಡ್ತಾಯಿದ್ದೀನಿ. ಮತ್ತೆಲ್ಲವನ್ನು ಒಂದು ಮಾಡ್ತೀನಿ, ಮತ್ತೆ ಲಾಕ್ ಮಾಡ್ತೀನಿ, ಮತ್ತೆ ಬೀಡ್ ಸೇರಿಸ್ತೀನಿ. ಹೀಗೆ ಮುಂದುವರಿಸ್ತಾ ಹೋಗ್ತಾಯಿದ್ದೀನಿ. ಮತ್ತು ಒಂದು ಬಿಟ್ಟು ಒಂದಕ್ಕೆ ಡಬಲ್ ಕ್ರೋಶೆ ಹಿಂಗೆ ಮುಂದುವರಿಸ್ಕೊಂಡು ಹೋಗಿ. ಮತ್ತು 2 ಚೈನು, ಮತ್ತು ದಾರ ತಗೊಂಡು ಡಬಲ್ ಕ್ರೋಶೆ ಹಿಂದುಗಡೆಯಿಂದ ದಾರ ತಗೊಂಬನ್ನಿ, 2 ಲೂಪ್ ಮಾತ್ರ ಒಂದು ಮಾಡಿ, ಮತ್ತೆ ದಾರ ತಗೊಳ್ಳಿ, ಮತ್ತೆ 2 ಲೂಪ್ ಮಾತ್ರ ಒಂದು ಮಾಡಿ. ಈ ಥರ 5 ಸಾರಿ ಮಾಡ್ಕೊಳ್ಳಿ. ನಿಧಾನವಾಗಿ ಮಾಡಬೇಕಾಗತ್ತೆ. ದಾರ ತಗೊಳ್ಳಿ, ದಾರ ತಂದು ಮತ್ತೆ 2 ಲೂಪ್ ಒಂದು ಮುಂದಿನ 2 ಲೂಪ್ ಮಾತ್ರ ಒಂದು ಮಾಡಿ, ಮತ್ತೆ ದಾರ ತಗೊಂಡು ಮುಂದಿನ 2 ಲೂಪ್ ಮಾತ್ರ ಒಂದು ಮಾಡಿ. ಇನ್ನೊಂದು ಸಾರಿ ಈ ಥರ ದಾರ ತಂದು ಮುಂದಿನ ಲೂಪ್ ಮಾತ್ರ ಮತ್ತು ದಾರ ತಗೊಂಡು ಎಲ್ಲವನ್ನು ಒಂದೇ ಮಾಡ್ಕೋಬೇಕು ನೀವು. ಮತ್ತೆ ಲಾಕ್ ಮಾಡಿ, ಮತ್ತೆ ಬೀಡ್ ಸೇರಿಸಿ. ಈ ಥರ ಪೂರ್ತಿ ಆರ್ಚ್ ಮಾಡ್ಕೊಳ್ಳಿ. ಈಗ ನೋಡಿ ಎಲ್ಲ ಆದಮೇಲೆ ಬೀಡನ್ನ ಆ ಕಡೆ ಸೆಕೆಂಡ್ 3 ಚೈನ್ ಇದೆಯಲ್ವ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಬೀಡ್ ಆದಮೇಲೆ 2ನೇದು 3 ಚೈನ್ಸು ಅದನ್ನು ಲಾಕಲ್ಲಿ ಲಾಕ್ ಮಾಡಿ. ಮತ್ತು ಮಧ್ಯದ 3 ಚೈನ್ ಮಾಡ್ಕೋಬೇಕು. ಕುಚ್ಚಿಗೆ ಮುಂದುವರಿಸ್ಕೊಂಡು ಹೋಗಿ. ನೋಡಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಅಂತ ಹೇಳ್ಬೋದು. ಇದು ದೊಡ್ಡ ಆರ್ಚಿಗೆ ಮಾಡ್ಬೋದು, ಒಳ್ಳೆ ಸೀರೆಗಳಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದು ಮಾಡಿದ್ದು ಸ್ವಲ್ಪ ಲೂಸ್ ಆಗಿದೆ, ದೊಡ್ಡಕ್ಕೆ ಬರುತ್ತೆ ಆರ್ಚನ್ನು. ಸ್ವಲ್ಪ ಹಿಂದಿಂದ ತಗೊಳ್ಳಿ, ಲಾಕಿಂದಲೇ ತಗೊಳ್ಳಿ. 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡಬೇಕಾಗಿಲ್ಲ. ನೀವು ಕುಚ್ಚಿನ 3 ಚೈನ್ ಲಾಕ್ ಮಾಡಿರ್ತೀರಲ್ವ, ಅಲ್ಲಿಂದಲೇ ಮತ್ತೆ ಮುಂದುವರಿಸ್ಕೊಂಡು ಹೋಗ್ಬೋದು. ನೋಡಿ ಈ ಥರ. ಇನ್ನೀಗ 3 ಚೈನ್ ಕುಚ್ಚಿಗೆ ಮಾಡ್ತೀವಿ. ಕುಚ್ಚಿಗೆ ಮಾಡಿ ಅದನ್ನು ಲಾಕ್ ಮಾಡ್ತೀವಲ್ವ, ಲಾಕ್ ಮಾಡಿ ಇಲ್ಲಿಂದಲೇ ನೀವು ಆರ್ಚ್ ಮಾಡ್ಕೋಬೋದು.
ಈ ಥರ ಕಾಣುತ್ತೆ. ಪೂರ್ತಿ ಕುಚ್ಚೆಲ್ಲ ಹಾಕಿ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಡಿಸೈನು ಒಂದು ಹೊಸ ರೀತಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ ನಿಮ್ಮ ಸೀರೆಗಳಿಗೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬೇಕು ಅಂದರೆ ನೀವು ಸ್ಟೋನ್ ಚೈನನ್ನು ಹಾಕ್ಕೋಬೋದು, ಅಂಟಿಸ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಹೆಂಗೆ ಅನ್ನಿಸ್ತು ಈ ಡಿಸೈನು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಮರಿಬೇಡಿ. ಆಮೇಲೆ ನೀವು ಇದುವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.